ನಟ ದರ್ಶನ್ ಅಂಡ್ ಟೀಮ್ಗೆ ಜೈಲಲ್ಲಿ ಬೆಡ್ಶೀಟು ಕಂಬಳಿ ಸಿಕ್ಕಿದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಟ ದರ್ಶನ್ ಮತ್ತೊಮ್ಮೆ ಜಡ್ಜ್ ಮುಂದೆ ಚಳಿ ತಡೆಯೋಕಾಗ್ತಾ ಇಲ್ಲ, ಬೆಡ್ಶೀಟ್ ಕೊಡಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಬೆಡ್ಶೀಟ್ ಕೊಡದ ವಿಚಾರವಾಗಿ ಜಡ್ಜ್ ಜೈಲಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವತ್ತು ಏನೇನೆಲ್ಲ ಆಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಂಬಾನೇ ಚಳಿ ಇದೆ, ರಾತ್ರಿ ಮಲಗಲು ಆಗ್ತಿಲ್ಲ, ಹೆಚ್ಚುವರಿ ಬೆಡ್ಶೀಟ್ ಕೊಡಿಸಿ ಎಂದ ದರ್ಶನ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಂಬಳಿ ಬೆಡ್ಶೀಟ್ ನೀಡಿದಂತೆ ಕಾಣ್ತಿಲ್ಲ. ಚಳಿಗಾಲ ಹತ್ತಿರವಾಗ್ತಿದ್ದಂತೆ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಮಾಗಿಯ ಚಳಿ ಮೈ ನಡುಗಿಸ್ತಿದೆ. ಟ್ರಯಲ್ ಆರಂಭ ಸಂಬಂಧ ಇಂದು ಪರಪ್ಪನ ಅಗ್ರಹಾರ ಜೈಲಿಂದ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳು ಹಾಜರಾಗಿದ್ರು. ಈ ವೇಳೆ ಆರೋಪಿಗಳು ಚಳಿಯಿಂದ ತಮಗಾಗ್ತಿರುವ ಸಂಕಷ್ಟವನ್ನ ಕೋರ್ಟ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಮೊದಲಿಗೆ ಮಾತನಾಡಿದ ಆರೋಪಿ ನಾಗರಾಜ್, ಒಂದು ಮನವಿ ಇದೆ ಎಂದ್ರು. ಅದೇನಂದ್ರೆ ಬೆಡ್ಶೀಟ್ ಕೊಡಿಸುವಂತೆ ಮನವಿ ಮಾಡಿದ್ರು. ಸ್ವಾಮಿ, ಬೆಡ್ಶೀಟ್ ಕೊಡಿಸಿ, ಇವರು ಕೊಡ್ತಿಲ್ಲ, ಮನೆಯಿಂದ ತಂದು ಕೊಟ್ರೆ ಅದನ್ನೂ ಕೊಡೋದಕ್ಕೆ ಬಿಡ್ತಿಲ್ಲ ಅಂತ ಅಳಲನ್ನ ತೋಡ್ಕೊಂಡ್ರು. ಈ ವೇಳೆ ಮುಂದೆ ಬಂದ ದರ್ಶನ್ ಮೈಕ್ ಹಿಡಿದು, ಸ್ವಾಮಿ, ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ. ತುಂಬಾನೇ ಚಳಿ ಇದೆ ಸರ್, ಚಳಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಿಲ್ಲ, ನಿದ್ದೆ ಇಲ್ಲದೆ ರಾತ್ರಿಯೆಲ್ಲ ಎದ್ದು ಕೂರ್ತಿದ್ದೇವೆ, ಮೂಲೆಯಲ್ಲಿ ಕುಳಿತು ಕಾಲ ದುಡ್ತಿದ್ದೀವಿ, ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಸರ್. ಲಾಯರ್ ತಂದ್ರು ಬೆಡ್ಶೀಟ್ ಕೊಡ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ, ಬೆಡ್ಶೀಟ್ ಕೊಡಿಸಿ ಎಂದು ಕೋರ್ಟ್ ಬಳಿ ಅಳಲು ತೋಡ್ಕೊಂಡ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಇನ್ನು ಉಳಿಕೆ ಆರೋಪಿಗಳು ಖುದ್ದು CCH 64ರ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ಮತ್ತೆ ನಟ ದರ್ಶನ್ ಮತ್ತವರ ಗ್ಯಾಂಗ್ಗೆ ಬೆಡ್ಶೀಟ್ ಸಿಕ್ಕಿಲ್ವಾ ಅನ್ನೋ ಒಂದು ಸಂಶಯ ಕಾಡ್ತಿದೆ. ಕಾರಣ, ಇವತ್ತು ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಟ ದರ್ಶನ್ ಮತ್ತೆ ಮತ್ತೊಬ್ಬ ಆರೋಪಿ ನಾಗರಾಜ್ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಬೆಡ್ಶೀಟ್ ಅನ್ನು ಕೊಡಿಸಿ, ವಿಪರೀತ ಚಳಿ ಇದೆ, ತಡೆಯೋಕಾಗ್ತಿಲ್ಲ ಅನ್ನೋ ಮಟ್ಟಿಗೆ ಜೈಲಾಧಿಕಾರಿಗಳ ಚಳಿ ಬಿಡಿಸಿದ ಜಡ್ಜ್, ಬೆಡ್ಶೀಟ್ ಕೊಡೋದಕ್ಕೆ ಏನ್ರಿ ಸಮಸ್ಯೆ? ಆರೋಪಿ ನಾಗರಾಜ್ ವಿಚಾರ ಪ್ರಸ್ತಾಪ ಮಾಡಿದಾಗಲೇ ಗರಂ ಆದ ಜಡ್ಜ್ ಜೈಲಾಧಿಕಾರಿ ಶಂಕರ್ಗೆ ಚಳಿ ಬಿಡಿಸಿದ್ರು. ಚಳಿಗಾಲ ಹೆಚ್ಚಾಗಿದೆ, ನಿಮಗೆ ಬೆಡ್ಶೀಟ್ ಕೊಡೋದಕ್ಕೆ ಏನ್ ಸಮಸ್ಯೆ? ಅವರು ಹೇಗ್ ಮಲಗಬೇಕು ಇದನ್ನೆಲ್ಲ ನಾವೇ ಹೇಳ್ಬೇಕಾ ಅಂತ ಗರಂ ಆದ್ರು. ದರ್ಶನ್ ಮನವಿ ಬಳಿಕ ಜೈಲರ್ಗೆ ಆದೇಶ ಮಾಡಿದ ನ್ಯಾಯಾಧೀಶರು, ಕಾನೂನಿನಲ್ಲಿ ಅವಕಾಶ ಇರೋದನ್ನ ಕೊಡಿ, ಹೊರಗೆ ಚಳಿ ಜಾಸ್ತಿ ಇದೆ ಗೊತ್ತಾಗಲ್ವಾ ಅಂತ ಜಾಡ್ಸಿದ್ರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ, ಉಳಿದ ಆರೋಪಿಗಳು ಖುದ್ದು ಹಾಜರಿದ್ರು. CRPC 292 ಅಡಿ ಸಾಕ್ಷಿಗಳ ವಿಚಾರಣೆ ಸಂಬಂಧ ಪ್ರಾಸಿಕ್ಯೂಷನ್ ಸಲ್ಲಿಸಿರೋ ಅರ್ಜಿಗೆ ಪವಿತ್ರ ಗೌಡ ಪರ ವಕೀಲರು ಆಕ್ಷೇಪ ಎತ್ತಿದ್ರು. ಈ ಸಂದರ್ಭದಲ್ಲಿ ಈ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂತ ವಾದಿಸಿದ್ರು. ಮಾನ್ಯ ನ್ಯಾಯಾಧೀಶರು ಅಲ್ಲಿನ ಜೈಲರ್ ಶಂಕರ್ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಇದನ್ನೆಲ್ಲ ನಾವು ಹೇಳೇ ನೀವು ಮಾಡಬೇಕಾ? ಯಾಕಂತ ಹೇಳಿದ್ರೆ ಈಗಾಗಲೇ ಚಳಿ ಇದೆ, ಅವರು ಹೇಗೆ ಬದುಕಬೇಕು, ಹೇಗೆ ಚಳಿಯನ್ನು ತಡ್ಕೊಳ್ಬೇಕು, ಆ ಒಂದು ಬೆಡ್ಶೀಟನ್ನು ಕೊಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ವಾ? ಕಾನೂನಿನಲ್ಲಿ ಏನು ಕೊಡೋದಕ್ಕೆ ಅವಕಾಶ ಇದೆಯೋ ಅಂಥದ್ದನ್ನು ಕೊಡಿ ಅಂತೇಳಿ ನಾವೇ ನಿರ್ದೇಶನ ಕೊಡಬೇಕಾ ನಿಮಗೆ ಅನ್ನೋ ಮಟ್ಟಿಗೆ ಮಾನ್ಯ ನ್ಯಾಯಾಧೀಶರು ಗರಂ ಆಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಜೈಲಾಧಿಕಾರಿ ಶಂಕರ್, ಇಲ್ಲ ಸ್ವಾಮಿ ಕೊಡ್ತೀನಿ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಹೀಗಾಗಿ ಅವ್ರಿಗೆ ಅಗತ್ಯ ವಸ್ತುಗಳು ಏನಿದೆಯೋ ಅದನ್ನು ಕೊಡಿ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರು ಆದೇಶವನ್ನು ಸಹ ಕೊಡ್ತಾರೆ. ಸದ್ಯ ಡಿಸೆಂಬರ್ 3ಕ್ಕೆ ಮುಂದಿನ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಾನವೀಯತೆ ಆಧಾರದ ಮೇಲೆ ಅಗತ್ಯವಿರೋ ಬೆಡ್ಶೀಟ್, ಕಂಬಳಿ ಕೊಟ್ರೆ ಪರಪ್ಪನ ಅಗ್ರಹಾರ ಸಿಬ್ಬಂದಿ ಕಳ್ಕೊಳ್ಳೋದು ಏನೂ ಇಲ್ಲ. ಕಂಬಳಿ ನೀಡದೆ ಹೀಗೆ ಅಂಗಲಾಚುವಂತೆ ಮಾಡೋದು ಸರಿಯಲ್ಲ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.